ಹಾಯ್ ಸ್ನೇಹಿತರೆ, ನಮಸ್ತೆ. ಇವತ್ತು ಸರ್ ಬಂದು ಸ್ಕಿನ್ ಟ್ರೀಟ್ಮೆಂಟ್ ಬಂದಿದ್ದಾರೆ. ಬಟ್ ಇವರು ಮೆಡಿಕಲ್ ಅಲ್ಲಿ ಕೊಟ್ಟಿರುವಂತ ಕ್ರೀಮ್ ನ ಯೂಸ್ ಮಾಡಿದರೆ ದಯವಿಟ್ಟು ಯಾರು ಯೂಸ್ ಮಾಡಬೇಡಿ. ಏನಕ್ಕೆ ಅಂದ್ರೆ ಮೆಡಿಕಲ್ ಅಲ್ಲಿ ಬ್ರೈಟ್ನಿಂಗ್ ಗೋಸ್ಕರ ಕೊಡ್ತಾರೆ. ಅದು ಅಪ್ಲೈ ಮಾಡ್ತಾ ಮಾಡ್ತಾ ಸ್ಕಿನ್ ಲೇಯರ್ಸ್ ಹೋಗುತ್ತೆ, ಸ್ಕಿನ್ ಫುಲ್ಲು ಡ್ಯಾಮೇಜ್ ಆಗುತ್ತೆ. ದಯವಿಟ್ಟು ಯಾರು ಅಪ್ಲೈ ಮಾಡಬೇಡಿ. ಎಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ, ಅದನ್ನ ತಗೊಳ್ಳಿ. ಸ್ಟಾರ್ಟಿಂಗ್ ಸ್ವಲ್ಪ ಬಂದಿದ ತಕ್ಷಣ ತಗೊಳ್ಳಿ. ಚಿಕ್ಕದು ದೊಡ್ಡದ ಆದ್ಮೇಲೆ ನೀವು ಮೆಡಿಕಲ್ ಹೋಗೋದು, ಕ್ರೀಮ್ ಕೇಳೋದು, ಅದರಿಂದ ಸ್ಕಿನ್ ಡ್ಯಾಮೇಜ್ ಆಗೋದು, ಬೇರೆ ಬೇರೆ ಒಂದು ಇದಕ್ಕೆ ಅದು ಟರ್ನ್ ಆಗ್ತಾ ಹೋಗುತ್ತೆ. ಅದಕ್ಕೆ ದಯವಿಟ್ಟು ಯಾರು ಯೂಸ್ ಮಾಡಬೇಡಿ. ಸ್ಕಿನ್ ಟ್ರೀಟ್ಮೆಂಟ್ ತಗೊಳ್ಳಿ, ಅದಕ್ಕೆ ಅಂತ ಟ್ರೀಟ್ಮೆಂಟ್ ಇರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ನನ್ನ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸರ್ ಬಂದಿರೋದು ಒನ್ ಟೈಮ್ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದಾರೆ. ಹೈಪರ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟು. ನಮ್ಮದು ಒಂದು ಸ್ಕಿನ್ ಕೇರು ಕೂಡ ಇದೆ, ಅಲ್ಲಿ ನಾವು ಇದಕ್ಕೆ ಟ್ರೀಟ್ಮೆಂಟ್ಗಳು ಕೊಡ್ತೀವಿ. ಮತ್ತು ಹಾಗೆ ಬ್ರೈಟ್ನಿಂಗ್ ಟ್ರೀಟ್ಮೆಂಟ್ ಕೊಡ್ತೀವಿ ಸ್ಕಿನ್ನಿಗೆ, ಅಂಡರ್ ಆರ್ಮ್ಸು, ನೆಕ್ಕು, ಹಾಗೆ ಹ್ಯಾಂಡು, ತುಂಬ ಫುಲ್ ಬಾಡಿ ಕೂಡ ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ. ಏನಕ್ಕೆ ಅಂದರೆ ಈ ಒಂದು ಟ್ರೀಟ್ಮೆಂಟ್ಗಳು ಮಾಡಿಸ್ತಾರೆ. ಏನಕ್ಕೆ ಅಂದರೆ ಅವರ ಒಂದು ಸ್ಕಿನ್ನು ಹೆಲ್ದಿಯಾಗಿರಲಿ ಅಂತ ಹೇಳಿ. ಇದು ಯಾವುದೇ ರೀತಿಯಾದಂಥ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ನಮ್ಮಲ್ಲಿ ಬಂದು ಕೆಮಿಕಲ್ ಫೀಲ್ ಕೂಡ ನಾವು ಮಾಡಿಕೊಡ್ತೀವಿ. ಹಪ್ಪಲ್ಲಿ ಪಿಗ್ಮೆಂಟೇಷನ್ ಇದ್ದರೆ, ಹೈ ಪಿಗ್ಮೆಂಟೇಷನ್ ಇದ್ದರೆ, ನೆಕ್ ಟ್ರೀಟ್ಮೆಂಟು, ಅಂಡರ್ ಆರ್ಮ್ಸು, ಪ್ರತಿಯೊಂದ್ರ ಬಗ್ಗೆನೂ ಟ್ರೀಟ್ಮೆಂಟ್ ಇರುತ್ತೆ. ನಮ್ಮಲ್ಲಿ 1000ಇಂದ ಸ್ಟಾರ್ಟ್ ಆದರೆ 20,000 ತನಕನೂ ಇರುತ್ತೆ. ಯಾರಿಗೆಲ್ಲ ಬೇಕಾದರೆ ನಾನು ನಂಬರು ಕೂಡ ಕೊಟ್ಟಿರ್ತೀನಿ, ಕಾಲ್ ಮಾಡಿ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ನೀವು ಬರಬೇಕಾಗತ್ತೆ. 100% ಅಲ್ಲ 200% ರಿಸಲ್ಟ್ ಅನ್ನೋದಿರುತ್ತೆ. ಯಾವುದೇ ರೀತಿಯಾದಂಥ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ಲೊಕೇಟ್ ಆಗಿರೋದು ಬಂದು ನಮ್ಮದು ಆರ್ ನಗರ ಚಂದ್ರಸಂದ್ರ ಬಸ್ ಸ್ಟಾಪ್ ಹತ್ರ ಇದೆ. ಸೆಕೆಂಡ್ ಬಿಲ್ಡಿಂಗು ಅಯ್ಯಂಗರಿ ಬೇಕ್ರಿ ಇದೆ, ಅದರ ಬ್ಯಾಕ್ ಬಿಲ್ಡಿಂಗು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಹಾಗಾಗಿ ನಾನು ಇವತ್ತು ನಿಮಗೆ ಈ ವಿಚಾರ A to Z ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕ್ರೀಮ್ ನೀವು ತೊಗೊಳ್ತೀರ ಮೆಡಿಕಲಲ್ಲಿ ಅಂದರೆ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ಇವಾಗ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರೆ ಹೆಸರು ಮಾತ್ರ ಹೋಗಿ ಹೇಳ್ತೀರಾ, ಬೈ ಮಾಡ್ತೀರಾ, ಅಪ್ಲೈ ಮಾಡ್ತೀರಾ. ಅದಕ್ಕೆ ಆ ರೀತಿಯಾಗಿ ಅಪ್ಲೈ ಮಾಡಿಬಿಡಿ. ಅದಕ್ಕೆ ಆದಂಥ ಟ್ರೀಟ್ಮೆಂಟ್ಗಳಿರ್ತವೆ, ಬಂದು ತೊಗೊಳ್ಳಿ. ಸ್ಕಿನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾವುದೇ ರೀತಿಯಾದಂಥ ಸ್ಕಿನ್ ಇಶ್ಯೂಸ್ ಬಂದರೆ ಯಾರೂ ರೆಸ್ಪಾನ್ಸಿಬಿಲಿಟಿ ಆಗಿರಲ್ಲ, ನಿಮಗೆ ನೀವೇ ಆಗಿರ್ತೀರ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೇ ಸಜೆಸ್ಟ್ ಮಾಡಲಿ. ಇದು ಬಂದು ತುಂಬ ನಾನು ಕೇಳ್ತಾ ಇರೋದು ಧಾರವಾಡ ಮತ್ತು ಗುಲ್ಬರ್ಗ ಕಡೆಯವರೇ ಜಾಸ್ತಿ ಈ ಥರ ಕ್ರೀಮುಗಳು ಯೂಸ್ ಮಾಡ್ತಾಯಿದ್ದೀರಾ. ಯಾವುದೇ ರೀತಿಯಾದಂಥ ಕ್ರೀಮು ಸಜೆಸ್ಟ್ ಮಾಡಿದ್ರು, ಯಾರೇ ಒಂದು ಪರ್ಸನ್ ಆದರೂ ಒಬ್ಬರು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು, ಸರ್ ಇದು ಯೂಸ್ ಮಾಡಲ್ಲ, ನನ್ನ ಸ್ಕಿನ್ನಿಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ಕೇಳಿ ಆಮೇಲೆ ನೀವು ಯೂಸ್ ಮಾಡಿ. ಸುಮ್ಮನೆ ಈಗ ಅವಳಿಗೂ ಚೆನ್ನಾಗಾಗಿದೆ, ನನಗೂ ಚೆನ್ನಾಗಾಗಿದೆ, ಅವ್ರದ್ದೇ ಬೇರೆ ಸ್ಕಿನ್ನು, ನಿಮ್ಮದೇ ಸ್ಕಿನ್ ಬೇರೆ ಇರುತ್ತೆ. ಹಾಗಾಗಿ ನೀವು ಯೋಚನೆ ಮಾಡಿಬಿಟ್ಟು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಹೊರಗಡೆ ಬೈ ಮಾಡಿದ್ರೆ. ಮತ್ತು ತುಂಬ ಜನ ಲೇಡೀಸ್ ಸಫರ್ ಮಾಡ್ತಿದ್ದೀರಾ. ಅಂಡರ್ ಆರ್ಮ್ಸ್ ಅಂತೂ ತುಂಬ ಡಾರ್ಕ್ ಸರ್ಕಲ್ ಇರುತ್ತೆ, ಅದಕ್ಕೂ ಕೂಡ ನಮ್ಮ ಟ್ರೀಟ್ಮೆಂಟ್ ಇದೆ. ಮತ್ತು ಬಂದು ನೆಕ್ಕು ಚೈನ್ ಹಾಕಿ ತುಂಬ ಡಾರ್ಕ್ ಇರುತ್ತೆ, ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಯಾರೆಲ್ಲ ನೆಕ್ಕು, ಅಂಡರ್ ಆರ್ಮ್ಸು ಎಲ್ಲ ಒಂದು ಪರ್ಮನೆಂಟಾಗಿ ನನಗೆ ಒಂದು ಪಿಗ್ಮೆಂಟೇಷನ್ನು ಕೂಡ ಹೋಗಬೇಕು, ನನಗೆ ಪರ್ಮನೆಂಟಾಗಿ ಟ್ಯಾನ್ ರಿಮೂವ್ ಆಗಬೇಕು, ಪರ್ಮನೆಂಟಾಗಿ ಗ್ಲಾಸಿ ಸ್ಕಿನ್ ಆಗಬೇಕು, ಶೈನಿಂಗ್ ಇರಬೇಕು ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಇದರಲ್ಲಿ ಸಂಶಯನೇ ಇಲ್ಲ. ಏನಕ್ಕೆ ಅಂದರೆ ನಂದು ಕೂಡ ಟ್ರೀಟ್ಮೆಂಟ್ ಆಗಿದೆ, 7 ಮಂತ್ಸ್ ಆಗಿದೆ. ಮೆಲಸ್ಮಾ ಇತ್ತು, ನನಗೂ 100% ಕ್ಲಿಯರಾಗಿ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಏಕೆಂದರೆ ಒಂದು ಹೆಣ್ಮಕ್ಳಿಗೆ ಬ್ಯೂಟಿ ಅನ್ನೋದು ತುಂಬ ಮುಖ್ಯ. ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಮಿರರ್ ನೋಡೋದೇ ನಾವು.